ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂಥ ಒಂದು ಸಮಾಜ ಅಂದ್ರೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜ ಬಂಧುಗಳು. ಆ ಕ್ಷತ್ರಿಯ ಒಂದು ರಕ್ತವನ್ನ ಹರಿಯುವಂತ ತಾವು ಈ ದೇಶಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆಯನ್ನ ಮಾಡಿಕೊಂಡಂತ ಅನೇಕ ಇತಿಹಾಸಕಾರರ ಒಂದು ಪಟ್ಟಿಯನ್ನು ನಾವೆಲ್ಲರೂ ಕೂಡ ಕೇಳ್ಬೋದು. ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಬಂಧುಗಳನ್ನ ಒಟ್ಟಾಗಿ ನೋಡುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಇವತ್ತು ನಿಮ್ಮ ರಾಘಣ್ಣ ಇಲ್ಲಿ ಸಂಸತ್ ಸದಸ್ಯನಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಹಿಂದೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ದೊಡ್ಡ ಒಂದು ಆಶೀರ್ವಾದ ಇರುತ್ತೆ. ನಾನು ತುಂಬ ಅಭಿಮಾನಿಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ಭಾವಸಾರ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಮಾಜದ ಇತರರಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಕಳೆದ ವಿಡಿಯೋದಲ್ಲಿ ಭದ್ರಾವತಿಯ ಭಾವಸಾರ್ ಕ್ಷತ್ರಿಯ ಸಮಾಜ ಶ್ರೀ ಕೃಷ್ಣ ರುಕ್ಮಿಣಿ ದೇವಸ್ಥಾನದ ಗೋಪುರ ಕಳಶ ಸ್ಥಾಪನೆ ಅಂಗವಾಗಿ ಆಯೋಜಿಸಿದ್ದ ಶ್ರೀ ಜ್ಞಾನೇಶ್ವರಿ ಗ್ರಂಥ ಪಾರಾಯಣ ಸಪ್ತಾಹ ಅಖಂಡ ಜಾಗರಣೆ ಕುರಿತ ಮೊದಲ ಭಾಗ ನೋಡಿದಿರಿ. ಇದು ಎರಡನೇ ಭಾಗ. ಈಗ ಸುರಿಯುವ ಮಳೆಯಲ್ಲೂ ಸಾಗಿದ ದಿಂಡಿ ಯಾತ್ರೆ ಹಾಗೂ 8 ದಿನಗಳ 88ನೇ ದಿಂಡಿ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಹೌದು ಬಂಧುಗಳೇ, ಜೂನ್ 23ರಂದು ಆರಂಭಗೊಂಡಿದ್ದ ಕಾರ್ಯಕ್ರಮಗಳಿಗೆ ಜೂನ್ 30ರಂದು ಅದ್ಧೂರಿಯಾಗಿ ಅಂತ್ಯವಾಯಿತು. ಭಾನುವಾರ ಮುಂಜಾನೆ ಭದ್ರಾವತಿಯ ಭೂತನಗುಡಿಯಲ್ಲಿರುವ ಶ್ರೀ ಕೃಷ್ಣ ರುಕ್ಮಿಣಿ ದೇವಸ್ಥಾನದ ಗೋಪುರ ಕಳಶ ಸ್ಥಾಪನೆಯೊಂದಿಗೆ ಕೊನೆಯ ದಿನದ ಕಾರ್ಯಕ್ರಮಗಳು ಆರಂಭಗೊಂಡವು. ವೇದಬ್ರಹ್ಮ ಶ್ರೀ ಶ್ರೀಕಾಂತ ದೀಕ್ಷಿತ್ ಮತ್ತು ತಂಡದವರಿಂದ ಹೋಮ ಹವನಗಳು ನಡೆದವು. ಕಳಶದ ಅಭಿಷೇಕ ಸೇವೆಗಳು ನೆರವೇರಿದವು. ಭದ್ರಾವತಿ ಹಾಗೂ ಪರವೂರುಗಳಿಂದ ಆಗಮಿಸಿದ್ದ ಭಕ್ತರು, ಭಾವಸಾರ ಬಂಧುಗಳು ಅಸಂಖ್ಯಾತ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ನಮ್ಮ ಭದ್ರಾವತಿಯಲ್ಲಿರುವಂತಹ ಭಾವಸಾರ ಕ್ಷತ್ರಿಯ ಸಮಾಜ ಶ್ರೀ ಕೃಷ್ಣ ರುಕ್ಮಿಣಿ ದೇವಸ್ಥಾನ ಭೂತುಂಗುಡಿಯಲ್ಲಿ ದೇವಸ್ಥಾನ ಇದ್ದು ಅದಕ್ಕೆ ಗೋಪುರದ ಒಂದು ಅವಶ್ಯಕತೆ ಇತ್ತು. ಆ ಗೋಪುರವನ್ನು ಈ ವರ್ಷದ ಕಮಿಟಿಯವರು ನಿರ್ಮಾಣ ಮಾಡಿ ಆ ಗೋಪುರ ಉದ್ಘಾಟನೆ ಹಾಗೂ ಅದರ ಮೇಲೆ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆ ಒಂದು ಸಂದರ್ಭದಲ್ಲಿ 7 ದಿನದ ಸಪ್ತಾಹ ಕಾರ್ಯಕ್ರಮ ಮಾಡಬೇಕು ಅಂತ ಕಮಿಟಿಯವರು ತೀರ್ಮಾನ ಮಾಡಿದರು. ಅದೇ ರೀತಿ ಸಪ್ತಾಹ ಕಮಿಟಿಯನ್ನು ನಾವು ಭಜನಾ ಮಂಡಳಿಯವರಿಗೆ ವಹಿಸಿದ್ವಿ. ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರು ಹಾಗೂ ಹಿರಿಯರಾದ ಶ್ರೀಯುತ ಬದ್ರಿನಾಥ್ ಉತ್ತರ್ಕರ್ ಅವರಿಗೆ ವಹಿಸಿದ್ವಿ. ಅವರು ಸಮಸ್ತ ಕರ್ನಾಟಕದಲ್ಲಿರುವಂತಹ ಎಲ್ಲ ವಾರ್ಕರಿಗಳಿಗೂ ಕೀರ್ತನೆಗಾರರಿಗೂ ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮ ಅದ್ಧೂರಿ ಆಗೋದಕ್ಕೆ ಪ್ರಮುಖ ಕಾರ್ಯಕರ್ತರಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಲಿಕ್ಕೆ ಸಮಾಜದ ಅಧ್ಯಕ್ಷರಾದ ಶ್ರೀಯುತ ಡಿ ಕೆ ರಾಘವೇಂದ್ರರಾವ್ ಹಾಗೂ ಕಾರ್ಯದರ್ಶಿಯಾದ MP ವಿಶ್ವನಾಥರಾವ್, ಉಪಾಧ್ಯಕ್ಷರಾದ ವಸಂತ್ ಮೇಂದ್ರಕರ್ ಹಾಗೂ ಖಜಾನ್ಸಿಯಾದ ನಾಗಭೂಷಣ್ ತೇಲ್ಕರ್ ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿಯವರ ಶ್ರಮ ಪ್ರಮುಖವಾಗಿದೆ. ಹಾಗೂ ಇದರಲ್ಲಿ ಉಪಸಮಿತಿಯಾಗಿ ರಚನೆ ಮಾಡಿ ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಕಾರ್ಯವನ್ನು ವಿಭಾಗವಾಗಿ ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ. ಈ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಭದ್ರಾವತಿಯಲ್ಲಿ ನಡೀಲಿಕ್ಕೆ ಎಲ್ಲ ಕಾರಣಕರ್ತ ಆದ ವಾರ್ಕರಿಗಳು ಹಾಗೂ ಸಮಾಜ ಬಾಂಧವರು, ಮುಖ್ಯವಾಗಿ ದಾನಿಗಳು ಈ ಒಂದು ಗೋಪುರ ನಿರ್ಮಾಣ ಮಾಡಲಿಕ್ಕಾಗಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಿಕ್ಕಾಗಲಿ ದಾನಿಗಳು ಪ್ರಮುಖವಾಗಿ ಭದ್ರಾವತಿಯಲ್ಲಿ ಇರ್ತಕ್ಕಂತಹ ಸಮಸ್ತ ಭಾವಸಾರ ಬಂಧುಗಳು ಅವರ ಕೈಯಲ್ಲಾದಷ್ಟು ದಾನ ಧರ್ಮವನ್ನು ಮಾಡಿರ್ತಾರೆ. ಅವರ ಸೇವೆ ಇದೇ ರೀತಿ ಮುಂದುವರಿಲಿ. ಇದೇ ರೀತಿ ನಾವು ಒಳ್ಳೆ ಕೆಲಸಗಳನ್ನು ಇನ್ನೂ ಇಂದಿನ ಪೀಳಿಗೆಗಳು ಬರೋವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂತ ಒಂದು ಕರ್ನಾಟಕದಲ್ಲೇ ಒಂದು ಮಾದರಿ ಸಮಾಜವಾಗಿ ಇದು ಒಂದು ಭದ್ರಾವತಿ ಆಗ್ತಾ ಇದೆ ಅಂತ ಹೆಮ್ಮೆಯಿಂದ ನನಗೆ ಹೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ, ಇಂಥ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಮೀ ಭಾವಸಾರ್ ಅಂತ ಒಂದು ಚಾನಲ್ನ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ರಾಜ್ಕುಮಾರ್ ಅವರು ಮೈಸೂರಿಂದ ಬಂದು ಇಲ್ಲಿನ ಸಂದೇಶ ಹಾಗೂ ಇಲ್ಲಿನ ಕಾರ್ಯಕ್ರಮದ ಎಲ್ಲ ಸಂದೇಶಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಕ್ಕೆ ಎಲ್ಲರಿಗೂ ತಲುಪುವಂತೆ ಭಾವಸಾರ ಬಂಧುಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ
ಕಾರಣಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತೇನೆ. ನಮ್ಮ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿರುವ ಭಾವಸಾರ್ ಕೃತಿಯ ಸಮಾಜದ ಒಂದು ಮೀ ಭಾವಸಾರ್ ಅನ್ನೋ ಒಂದು ಚಾನಲ್ನ ನಮ್ಮ ರಾಜ್ಕುಮಾರ್ ಮೈಸೂರು ಇವರು ಒಂದು ಕ್ರಿಯೇಟ್ ಮಾಡಿದ್ದಾರೆ. ದಯಮಾಡಿ ಎಲ್ಲ ಭಾವಸಾರ್ ಕ್ಷತ್ರಿಯ ಸಮಾಜದವರು ಸಬ್ಸ್ಕ್ರೈಬ್ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವರಿಗೆ ಲೈಕ್ ಮಾಡಿ ಇದನ್ನು ಎಲ್ಲರೂ ನಾವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಒಂದು ಯಾವುದೇ ಒಂದು ಕಾರ್ಯಕ್ರಮಗಳು ನಡೆಯೋದಾಗಲಿ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ನಾವು ಹಂಚ್ಕೋಬೋದು. ವಿಶೇಷವಾಗಿ ಯಾವ ರೀತಿ ಒಂದು ಮಾದರಿ ಸಮಾಜವಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ನಂತರ ಹೊರಟ ಶ್ರೀ ಪಾಂಡುರಂಗ ಶ್ರೀ ರಖುಮಾಯಿ ಮಾತೆಯವರ ವೈಭವದ ರಾಜಬೀದಿ ಉತ್ಸವಕ್ಕೆ ಚಾಲನೆ ದೊರೆಯಿತು. ರಾಜಬೀದಿಯಲ್ಲಿ ನಡೆದ ದಿಂಡಿ ಯಾತ್ರೆಯಲ್ಲಿ ಪಾಂಡುರಂಗ ವಿಠಲನ ವಾರಕರಿಗಳು, ಅಪಾರ ಸಂಖ್ಯೆಯ ಭಕ್ತರು, ಮಹಿಳಾ ಭಕ್ತರು, ಮಕ್ಕಳು ಭಾಗವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಪಾಂಡುರಂಗ ವಿಠಲನ ನಾಮಜಪ, ಭಜನೆ, ಕೀರ್ತನೆಗಳು ನಡೆದವು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ರಾಜಬೀದಿ ದಿಂಡಿ ಉತ್ಸವ ಬಸ್ ನಿಲ್ದಾಣದ ವೃತ್ತದವರೆಗೆ ತೆರಳಿ ಮತ್ತೆ ದೇವಸ್ಥಾನಕ್ಕೆ ಮರಳಿತು. ಉತ್ಸವದ ಉದ್ದಕ್ಕೂ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಮೆರವಣಿಗೆಯಲ್ಲಿ ಸಾಗಿದ ವಿಠಲ ಭಕ್ತರ ವಿಠಲ ನಾಮಸ್ಮರಣೆ ಮುಗಿಲು ಮುಟ್ಟುವಂತಿತ್ತು. ನಮ್ಮಲ್ಲಿ ಈ ಸತಿ ಗೋಪುರ ಪ್ರತಿಷ್ಠಾಪನೆ, ದಿಂಡಿ ಮಹೋತ್ಸವ ಮತ್ತು ಕಳಸಾರೋಹಣ ಇವೆಲ್ಲ 23ನೇ ತಾರೀಕಿಂದ 30ನೇ ತಾರೀಕು ತನಕ 8 ದಿವಸಗಳ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೆಲ್ಲ ಕಾರಣಕರ್ತರಾದರೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ನಿರ್ದೇಶಕರು ಮತ್ತು ಭಾವಸಾರ ವಿಷನ್ ಇಂಡಿಯಾ ಅಂತ ಮತ್ತು ನಮ್ಮ ಭಾವಸಾರ ಕ್ಷತ್ರಿಯ ಅದೊಂದು ಅಂಗ, ಎಲ್ಲ ಅಂಗ ಸಂಸ್ಥೆಗಳು, ಭಾವಸಾರ ಮಹಿಳಾ ಮಂಡಳಿ, ಭಾವಸಾರ ಯುವಕರ ಸಂಘ ಮತ್ತು ಇದು ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ಭಾವಸಾರ ಭಜನಾ ಮಂಡಳಿಯವರು ಅವರು ಎಲ್ಲ ಪರಸ್ಥಳದಿಂದ ತುಂಬ ದೂರದಿಂದ ಎಲ್ಲ ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿ ವಿಜೃಂಭಣೆಯನ್ನು ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಇವತ್ತು ಕೊನೆಯ ದಿನ ನಮಗೆ ಹೆಂಗೆ ಅಂದರೆ ನಮ್ಗೆ ಯಾವ ಹಬ್ಬನೂ ದೀಪಾವಳಿ ಆಗಲಿ ದಸರಾ ಆಗಲಿ ಅದಕ್ಕಿಂತ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ನಮ್ಮ ದಿಂಡಿ ಮಹೋತ್ಸವ ನಡೆದಿದೆ. ಆದರೂ ಮಳೆ ಬಂದ್ರೂ ಸಹ ನಮ್ಮ ರಾಜಬೀದಿ ಉತ್ಸವ ತುಂಬ ಜನ ಸೇರಿದರು, ತುಂಬ ಕಲರ್ಫುಲ್ಲಾಗಿತ್ತು. ಎಲ್ಲ ಹೆಣ್ಮಕ್ಳಾಗಲಿ, ಹುಡುಗರಾಗಲಿ, ಮಕ್ಕಳಾಗಲಿ, ವೃದ್ಧರಾಗಲಿ ಎಲ್ಲ ನಮ್ಮ ರಾಜಬೀದಿ ಉತ್ಸವದಲ್ಲಿ ಪಾಲ್ಗೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೇ ಥರ ನಮಗೆ ಸಹಕಾರ ನಮ್ಮ ಸಮಾಜದಿಂದ ಮತ್ತು ಎಲ್ಲ ಅಂಗ ಸಂಸ್ಥೆಗಳಿಂದ ಕೊಡ್ತಾ ಇರಲಿ ಅಂತ ನಾನು ಬೇಡಿಕೊಳ್ತೇನೆ. ಮೀ ಭಾವಸಾರ್ ಚಾನಲ್ಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಮೀ ಭಾವಸಾರ್ ಚಾನಲ್ ಅವರು ಬಹಳ ಶ್ರಮಪಟ್ಟು ಮೈಸೂರಿಂದ ಇಲ್ಲಿಗೆ ಬಂದು ನಮ್ಮದೆಲ್ಲ ವಿಡಿಯೋ ಶೂಟಿಂಗ್ ಎಲ್ಲ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ ನಮ್ಮ ಭಾವಸಾರ್ ಜನಾಂಗ ಮತ್ತು ನಿಮ್ಮ ಸ್ನೇಹಿತರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಎಂಕರೇಜ್ ಮಾಡಿ ಎಲ್ಲ ಭಾವಸಾರ್ ನ್ಯೂಸ್ ಎಲ್ಲ ಅವರು ಗಂಟೆಗಳೆಲ್ಲ ಕೊಡ್ತಾ ಇದ್ದಾರೆ ನಮಗೆ. ಅದೊಂದು ನಮಗೆ ಸುವರ್ಣಾವಕಾಶ ಆಗಿದೆ. ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಮ್ಮ ಭದ್ರಾವತಿಯ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡು ದಿಂಡಿ ಮಹೋತ್ಸವವನ್ನು ಆಚರಿಸ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಗೋಪುರದ ಕಳಸ ಪ್ರತಿಷ್ಠಾಪನೆಯನ್ನು ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಮಾಡಿದ್ದೇವೆ ಅಂತ ನಾವು ಭಾವಿಸ್ತೇವೆ. ಇದೆಲ್ಲವೂ ಕೂಡ ಭಕ್ತರ ಸಹಕಾರ, ಭಜನಾ ಮಂಡಳಿಯರ ಶ್ರದ್ಧೆ, ಸಹಕಾರ ಹಾಗೂ ನಮ್ಮ ಯುವಶಕ್ತಿ ಇದ್ದಾರೆ ಅವರೆಲ್ಲರೂ ಕೂಡ ತುಂಬ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಮಹಿಳಾ ಮಂಡಳಿಯವರು ಕೂಡ ಸಹಕಾರವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮವನ್ನು
ವಹಿಸಿಕೊಂಡು ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿರುತ್ತೆ ಮತ್ತು ನಮ್ಮ ಯುವ ಸಂಘ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಹಗಲು ರಾತ್ರಿ ಅನ್ನದೇ ತನ್ನ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿದ್ದಾರೆ. ಆ ಜವಾಬ್ದಾರಿಯಿಂದಲೇ ಮಾಡೋದಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಧ್ಯ ಆಗುತ್ತೆ. ಈ ಕಳಸ ಪ್ರತಿಷ್ಠಾಪನೆ ಮತ್ತು ಸಪ್ತಾಹ, ಈ ಭಕ್ತರ ದೇಣಿಗೆ, ಇದರಿಂದಲೂ ಕೂಡ ಕಾರ್ಯಕ್ರಮ ನಡೆಸಿದ್ದೇವೆ. ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿ 250ರಿಂದ 300 ಜನ, ಮಧ್ಯಾಹ್ನ ಊಟ 400ರಿಂದ 500 ಜನ, ಮತ್ತು ರಾತ್ರಿ 1000 ಮೇಲೆ, ನಿನ್ನೆ ರಾತ್ರಿ 2000 ಮೇಲೆ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇದರಿಂದ ನಮಗೆ ತಿಳಿದು ಬರೋದೇನೆಂದರೆ ಭಕ್ತರ ಸಹಕಾರ ಎಷ್ಟಿದೆ, ಭಕ್ತರ ಈ ನಮ್ಮ ಭದ್ರಾವತಿಯ ಭಾವಸಾರ ಬಂಧುಗಳ ಒಗ್ಗಟ್ಟನ್ನು ತೋರಿಸುತ್ತೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಲೋಕಸಭಾ ಸದಸ್ಯ BY ರಾಘವೇಂದ್ರ, KIRDL ಅಧ್ಯಕ್ಷರೂ ಆದ ಭದ್ರಾವತಿ ಶಾಸಕ BK ಸಂಗಮೇಶ್ವರ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಿವಮೊಗ್ಗ ಲೋಕಸಭಾ ಸದಸ್ಯ BY ರಾಘವೇಂದ್ರ ಅವರು, ನಂಬಿಕೆ ವಿಶ್ವಾಸಕ್ಕೆ ಹೆಸರಾದಂಥ ಒಂದು ಸಮಾಜ ಅಂದ್ರೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜ ಬಂಧುಗಳು. ಆ ಕ್ಷತ್ರಿಯ ಒಂದು ರಕ್ತವನ್ನ ಹರಿಯುವಂತ ತಾವು ಈ ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಸಮರ್ಪಣೆಯನ್ನ ಮಾಡಿಕೊಂಡಂತ ಅನೇಕ ಇತಿಹಾಸಕಾರರ ಒಂದು ಪಟ್ಟಿಯನ್ನು ನಾವೆಲ್ಲರೂ ಕೂಡ ಕೇಳ್ಬೋದು. ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಬಂಧುಗಳನ್ನ ಒಟ್ಟಾಗಿ ನೋಡುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇವತ್ತು ನಿಮ್ಮ ರಾಘಣ್ಣ ಇಲ್ಲಿ ಸಂಸತ್ ಸದಸ್ಯನಾಗಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದ್ರ ಹಿಂದೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ದೊಡ್ಡ ಒಂದು ಆಶೀರ್ವಾದ ಇರುತ್ತೆ. ನನ್ನ ತುಂಬ ಅಭಿಮಾನದಿಂದ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಿಂದೆ ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದದಿಂದ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲೆಲ್ಲಿ ನಮ್ಮ ಸಮಾಜದ ಸೇವೆಯನ್ನು ಸಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಪಾಂಡುರಂಗನ ಜನ್ಮಸ್ಥಳ ಪಂಡ್ರಾಪುರ ಹತ್ರ ಅಲ್ಲಿಯ ಒಂದು ಅಭಿವೃದ್ಧಿಗೂ ಕೂಡ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಕೂಡ ಕೈಜೋಡಿಸೋ ಆ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂತ ಕಾರ್ಯ ಇರ್ಬೋದು. ಈ ರೀತಿ ತಾವು ಕೊಟ್ಟಂತ ಒಂದು ಹಾರೈಕೆಯಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಇವೆಲ್ಲ ಕೆಲಸ ಕಾರ್ಯಗಳು ಆಗಿದೆ. ಮುಂದೂ ಕೂಡ ತಾಯಿ ನಿಮ್ಮೆಲ್ಲರ ಅಪೇಕ್ಷೆ ತಕ್ಕಂತೆ ನಿಮ್ಮ ನಂಬಿಕೆ ವಿಶ್ವಾಸ ಉಳಿಸ್ಕೊಂಡು ಏನೇನು ಕೆಲಸ ಮಾಡಬೇಕು ನಿಮ್ಮೆಲ್ಲರ ಹಾರೈಕೆ ಜೊತೆಗೆ ನಾನು ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕರೆದಂತ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ವರ್ಷ 88ನೇ ದಿಂಡೋತ್ಸವವು ನಮ್ಮ ಭದ್ರಾವತಿಯಲ್ಲಿ ಅದ್ದೂರಿಯಾಗಿ ನಡೆದಿದೆ. ಪ್ರಥಮ ಬಾರಿಗೆ ಎಷ್ಟೋ ಸರಿ ನಾವು ಪ್ರಯಾಣ ಮಾಡಿದ್ದೇವೆ. ಪ್ರಥಮ ಬಾರಿಗೆ 100 ಜನ ಇದರಲ್ಲಿ ಭಾಗವಹಿಸಿ ಮೆರಗನ್ನು ತಂದಿದ್ದಾರೆ. ಮತ್ತು ಮಹಿಳಾ ಮಂಡಳಿಯವರು ಈಗ ಗೋಪುರ ಪ್ರತಿಷ್ಠಾಪನೆಯಾಗಲಿ, ಯಾವುದೇ ಪೂಜೆ ಕಾರ್ಯಕ್ರಮಗಳಾಗಲಿ, ಸನ್ಮಾನ ಕಾರ್ಯಕ್ರಮಗಳಾಗಲಿ, ಮತ್ತು ಪಾವುಲ್ ಭಜನೆ ಆಗಲಿ, ಭಜನೆಗಳು ಅಲ್ಲಾಗಲಿ, ಮತ್ತು ರಾಜಬೀದಿ ಉತ್ಸವದಲ್ಲಾಗಲಿ ಎಲ್ಲ ಕಡೆನೂ ಮಹಿಳೆಯರು ದಿನಕ್ಕೊಂದೊಂದು ಸೀರೆ ಕಲ್ಲರನ್ನು ಉಟ್ಕೊಂಡು ಎಲ್ಲರೂ ಮಹಿಳೆಯರು, ಭದ್ರಾವತಿ ಮಹಿಳೆಯರೆಲ್ಲ ಮಹಿಳಾ ಮಂಡಳಿಯ ಮಾತಿಗೆ ಬೆಲೆ ಕೊಟ್ಟು ಪ್ರತಿಯೊಂದು ಮಹಿಳೆಯರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಮಹಿಳಾ ಮಂಡಳಿ ವತಿಯಿಂದ ಎಲ್ಲ ಮಹಿಳೆಯರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಎಲ್ಲ ವಿಷನ್ ಉದ್ದೇಶ ಏನಂದರೆ ಎಲ್ಲ ಪ್ರಾಜೆಕ್ಟ್ಗಳು ಮಂತ್ಲಿ ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ನಮಗೆ ನಮ್ಮ ಸಮಾಜಕ್ಕೆ ನಾವು ದಿಂಡಿ ನಡೀತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ವಿಷನಿಂದ ಪರವಾಗಿ ಒಂದು ದಿನದ ಊಟ, ಆಮೇಲೆ ಬಟ್ಟಲು ಕೊಡೋದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಇವತ್ತು ದಿಂಡಿ ಇದರಲ್ಲಿ. ಎಲ್ಲ ಹೆಣ್ಣು ಮಕ್ಕಳಿಗೆ ನಮ್ಮ ವಿಷನಿಂದ ಪದಾಧಿಕಾರಿಗಳು ಮತ್ತು ಅದರ ಮೆಂಬರ್ಸ್ಗಳು ಇವರೆಲ್ಲರೂ ಇವತ್ತು ನಾವು ಈ ದಿಂಡಿ ಇದಕ್ಕೆ ವ್ಯವಸ್ಥೆ ಮಾಡಿ ಅದ್ದೂರಿಯವಾಗಿ ಮಾಡಿದ್ವಿ. ಇದು ನಮ್ಮ ಊರ ಹಬ್ಬ ಅದ ರೀತಿಯಲ್ಲಿ ಆಚರಣೆ ಮಾಡಿರುತ್ತೇವೆ. ನಮ್ಮ ಭದ್ರಾವತಿ ಭಾವಸಾರ ವಿಷನಿನ ಸದಸ್ಯರು, ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಅಧ್ಯಕ್ಷರು ಈ ಒಂದು ದಿಂಡಿ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಎಲ್ಲ ಕೆಲಸಗಳನ್ನು ನಿರ್ವಹಿಸಿರುತ್ತಾರೆ. ಅದೇ ರೀತಿ ಮೀ ಭಾವಸಾರ್ ಇದೊಂದು ನಮ್ಮ ಸಮಾಜಕ್ಕೆ ಪೂರಕವಾದ ಒಂದು ಮೀಡಿಯಾ ಆಗಿದ್ದು ಇದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ ಅಂತ ಹಾರೈಸ್ತೇನೆ. ವಿಷನ್ನಿಂದ ಪ್ರತಿಯೊಬ್ಬ ಮಹಿಳೆಯರು ತುಂಬ ವಿಷನ್ನಿನ ಮಹಿಳೆಯರಾಗಲಿ, ಭಾವಸಾರ ಟೋಟಲ್ ಆಗಿ ಹೇಳಬೇಕಂದ್ರೆ ಪ್ರತಿಯೊಂದು ಭಾವಸಾರ ಮಹಿಳೆಯರು ಸಹ ತುಂಬಾ ಸಹಕಾರ ನೀಡಿದ್ದಾರೆ. ಮಳೆ ಅನ್ನೋದು ಸಹ ಲೆಕ್ಕಿಸದೆ ಮಳೆಯಲ್ಲೆಲ್ಲ ನೆನ್ಕೊಂಡು ಇಲ್ಲಿ ಪಾಲ್ಗೊಳ್ಳೋದಾಗಲಿ, ಕಳಶ ಪ್ರತಿಷ್ಠಾಪನೆ ಪೂಜೆಯಲ್ಲಾಗಲಿ, ಪ್ರತಿಯೊಂದು ಪೂಜೆಯಲ್ಲೂ ಸಹ ಎಲ್ಲರೂ ಸಹಕಾರ ನೀಡಿದ್ದಾರೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಈ 7 ದಿನದ ಕಾರ್ಯಕ್ರಮವೂ ಸಹ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೀವಿ. ಪ್ರತಿಯೊಬ್ಬ ಮಹಿಳೆಯರು ಸಹ ತುಂಬಾ ಅವ್ರ ಮನೆಯ ಹಬ್ಬ ಅಂತಲೇ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ.